ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡಳ ವಂಚನೆ. ಐಶ್ವರ್ಯಳ ಬೆನ್ನಿಗೆ ನಿಂತಿದ್ದ ಪೊಲೀಸರಿಗೆ ಈಗ ಬಿಗ್ ಶಾಕ್ ಕಾದಿದೆ. ಚಿನ್ನಾಭರಣ ಪಡೆದವರ ಸಿಡಿಆರ್ ತೆಗೆಸ್ತಾ ಇದ್ದಂತೆ ಈ ಐನಾತಿ ಐಶ್ವರ್ಯ ಗೌಡ ಮೊಬೈಲ್ ಪರಿಶೀಲನೆಯಲ್ಲಿ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಐಶ್ವರ್ಯ ಯಾರ ಜೊತೆ ಎಲ್ಲ ಮಾತಾಡಿದ್ದಾಳೆ, ಯಾರ ಜೊತೆ ಸಂಪರ್ಕದಲ್ಲಿದ್ಲು, ಆಕೆಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅಂತ ರಾಜಕಾರಣಿಗಳ ಹೆಸರು ಬಂದು ಹೋಯಿತು. ಈಗ ಪೊಲೀಸ್ ಆಫೀಸರ್ಸ್ಗಳು ಕೂಡ ಈಕೆಗೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ. ಐಶ್ವರ್ಯ ಗೌಡ ವಿರುದ್ಧ ಎಸಿಪಿ ಭರತ್ ರೆಡ್ಡಿ ಇಂದ ದೂರು ದಾಖಲಾಗಿದೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಸಿಪಿ ಭರತ್ ರೆಡ್ಡಿ. ಮತ್ತಷ್ಟು ಲೈವ್ ಡೀಟೇಲ್ಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ. ಅಂಕಿತಾ, ಕರ್ನಾಟಕದ ಖಡಕ್ ಆಫೀಸರ್ಸ್ಗಳಲ್ಲಿ ಎಸಿಪಿ ಭರತ್ ರೆಡ್ಡಿ ಅವರು ಕೂಡ ಒಬ್ರು. ಭರತ್ ರೆಡ್ಡಿ ಅವರು ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಭರತ್ ರೆಡ್ಡಿ ಅವರು ಒಬ್ಬ ಸೀನಿಯರ್ ಆಫೀಸರ್ ಆಗಿ ತಮ್ಮ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳೋದು ನಿಜಕ್ಕೂ ನಾಚಿಕೆಗೇಡಿನ ವಿಷಯ ಅಂತ ಅನ್ಸುತ್ತೆ ಇದು ಇಲಾಖೆಗೆ. ಕರ್ನಾಟಕದ ಖಡಕ್ ಆಫೀಸರ್ ಎಸಿಪಿ ಭರತ್ ರೆಡ್ಡಿ ಅವರು ಈ ಐನಾತಿ ಐಶ್ವರ್ಯ ಗೌಡ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈಕೆ ಬೇರೆ ಬೇರೆಯವರ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸ್ತಾ ಇದ್ಲು, ಸಿಡಿಆರ್ ನ ತೆಗೆಸ್ತಾ ಇದ್ಲು, ಅದು ಕೂಡ ಪೊಲೀಸ್ ಇಲಾಖೆಯ ಸಪೋರ್ಟ್ ನಿಂದ ಅನ್ನುವಂತ ಅಂಶವನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಂಕಿತಾ, ಎಸಿಪಿ ಭರತ್ ರೆಡ್ಡಿ ಅವರ ದೂರಿನಲ್ಲಿ ಏನೇನಿದೆ? ತಮ್ಮ ಇಲಾಖೆಯವರ ವಿರುದ್ಧನೇ ಧ್ವನಿ ಎತ್ತಿದ್ದಾರೆ ಭರತ್ ರೆಡ್ಡಿ. ಸಭಾ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಅವರು ತನಿಖೆಯನ್ನ ಮಾಡ್ತಾರೆ. ಆಗ ಐಶ್ವರ್ಯ ಗೌಡಗೆ ಸೇರಿದಂತಹ 5 ಮೊಬೈಲ್ ಜೊತೆಗೆ ಅವರ ಪತಿ ಹರೀಶ್ಗೆ ಸೇರಿದಂತಹ 2 ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಸ್ಫೋಟಕ ವಿಚಾರಗಳು ಬಯಲಾಗುತ್ತೆ. ಅಂದ್ರೆ ಹಣ ಪಡ್ಕೊಂಡವರಿಂದ ಈಕೆ ಯಾರ್ಯಾರು ಹಣ ಕೊಟ್ಟಿದ್ರಲ್ಲ ಅವರ ಒಂದು ಸಿಡಿಆರ್ ಅನ್ನ ತೆಗೆಸುವಂತಹ ಕೆಲಸವನ್ನ ಐಶ್ವರ್ಯ ಗೌಡ ಮಾಡ್ತಾ ಇದ್ರು. ಅಂದ್ರೆ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಅನ್ನ ತೆಗೆಸ್ತಾ ಇದ್ರು ಅಂತ ಹೇಳಿ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಜೊತೆಗೆ ಈ ಸಿಡಿಆರ್ ತೆಗೆಸಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತಹ ಎಸಿಪಿ ಚಂದನ್ ಕುಮಾರ್ ಅವರೇನಿದ್ದಾರೆ ಅವರೇ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಸಿಡಿಆರ್ ಯಾರು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು. ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಆರೋಪಿಗಳಿಗೆ ಸಿಡಿಆರ್ ಅನ್ನ ತೆಗೆಸೋದಕ್ಕೆ ಯಾರು ಸಹಾಯ ಮಾಡಿದ್ರು ಅಂತಹ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. 2021ರಿಂದ ಅಂದ್ರೆ ಸುಮಾರು 3.5 ವರ್ಷಗಳ ಕಾಲ ಈಕೆ ಐಶ್ವರ್ಯ ಗೌಡ ಸಿಡಿಆರ್ ಅನ್ನ ತೆಗೆಸುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ತನ್ನ ಆಪ್ತ ಬಳಗ ಅಂದ್ರೆ ತನ್ನ ಸುತ್ತಮುತ್ತಲಿನಲ್ಲಿ ಇರುವಂತಹ ವ್ಯಕ್ತಿಗಳೇನಿದ್ದಾರೆ, ಜೊತೆಗೆ ಯಾರಿಂದ ಚಿನ್ನಾಭರಣ ಹಣವನ್ನ ಪಡ್ಕೊಂಡಿದ್ರಲ್ಲ ಅವರೆಲ್ಲರ ಸಿಡಿಆರ್ ಅನ್ನ ತೆಗೆಸ್ಕೊಂಡು ಅವರ ಒಂದು ಪ್ರೈವಸಿಗೆ ಧಕ್ಕೆಯನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ರೀತಿಯಾಗಿ ಸಿಡಿಆರ್ ಅನ್ನ ತೆಗೆಸ್ಕೊಟ್ಟಿರುವಂತದ್ದು ಇದೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳು ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾಗಿ ಯಾರ್ಯಾರು ಅಧಿಕಾರಿಗಳು ಬಾಕಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಮುಂದಾಗಿರುವಂತದ್ದು. ಜೊತೆಗೆ ಪ್ರಕರಣದ ತನಿಖೆಯನ್ನ ಕೂಡ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.